ಸಿ ಜೋಸೆಫ್ ವಿಜಯ್ ಎನ್ನುம் நான் ಹಾಯ್ ಹಲೋ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ಎಲ್ರಿಗೂ ಶಿವಗಂಗೆ ಎಜುಕೇಶನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಉಮೇಶ್ ಗುತ್ತೇದಾರ್. ಸ್ನೇಹಿತರೆ, ಏನಪ್ಪಾ ವಿಷಯ ಅಂತಂದ್ರೆ, ಕೊನೆಗೂ ತಮಿಳುನಾಡಿನಲ್ಲಿ ನೆನೆಗುದಿಗೆ ಇರುವಂತಹ ಟಿವಿಕೆ ಪಕ್ಷದ ಮುಖ್ಯಸ್ಥ ನಟ ವಿಜಯ್ ಅವರು ಮುಖ್ಯಮಂತ್ರಿ ಸ್ಥಾನವನ್ನು ಸ್ವೀಕರಿಸುವುದು 5 ದಿನಗಳ ಕಾಲ ಆಯಿತು. ಏನಾಗುತ್ತೆ, ಮ್ಯಾಜಿಕ್ ನಂಬರ್ಗೆ ಇನ್ನು ಎಷ್ಟು ಸ್ಥಾನಗಳು ಕಡಿಮೆ ಇತ್ತು, ಯಾರ್ಯಾರು ಇದಕ್ಕೆ ಬಂದು ಸೇರ್ತಾರೆ, ಯಾವಾಗ ಅಧಿಕಾರ ಸ್ವೀಕರಿಸ್ತಾರೆ ಅನ್ನೋದು ತಾವೆಲ್ಲರೂ ಕೂಡ ಕಾಯ್ದು ನೋಡ್ಬೇಕಾಗಿತ್ತು. ಸೊ ಆದ್ರೆ ಇವತ್ತು ನಟ ವಿಜಯ್ ಅವರು CM ಆಗೇ ಬಿಟ್ಟರು, ಅವರು ಅಧಿಕಾರವನ್ನು ಸ್ವೀಕರಿಸಿ ಬಿಟ್ಟರು ಸ್ನೇಹಿತರೆ. ಸೊ ತಾವೆಲ್ಲರೂ ನೋಡಬೇಕಾದ್ರೆ ಅವರು CM ಸ್ಥಾನವನ್ನು ಯಾವ ತರ ಒಂದು ಸ್ವೀಕರಿಸಿದ್ದಾರೆ ಅಂದ್ರೆ, ಸೊ ಅವರು ನಟನ ಸ್ಟೈಲ್ನಲ್ಲಿ ಅವರು ಒಂದು ಚಿತ್ರರಂಗದಲ್ಲಿ ಯಾವ ತರ ಅವರು ಸ್ಟೈಲ್ ಮಾಡ್ತಾ ಇದ್ರು, ಅದೇ ಒಂದು ಸಿನಿಮಾ ಸ್ಟೈಲಲ್ಲಿ ಅವರು ಮುಖ್ಯಮಂತ್ರಿ ಸ್ಥಾನವನ್ನು ಕೂಡ ಸ್ವೀಕರಿಸಿದ್ದಾರೆ ಸ್ನೇಹಿತರೆ. ಸೊ ನೋಡ್ರಿ, ತಮಿಳುನಾಡಿನ ನೆಹರು ಕ್ರೀಡಾಂಗಣದಲ್ಲಿ ಅವರು ಯಾವುದೇ ಒಂದು ಭದ್ರ ಕೋಟೆ ಇಲ್ಲದೆ ಸೊ ಅವರು CM ಆಗಿ ಅಧಿಕಾರವನ್ನು ಸ್ವೀಕರಿಸಿದ್ರು ಮತ್ತು ಜನಗಳಿಗೆ ಸಾಮಾನ್ಯವಾಗಿ ಅವರು ಮಾತನ್ನು ಕೂಡ ಆಡಿದ್ರು ಸ್ನೇಹಿತರೆ. ಸೊ ಅವರು ಭಾಷಣದ ವೇಳೆ ಅವರು ಬಹಳ ಒಂದು ಸಾರಾಂಶವನ್ನು ಕೂಡ ಹೇಳಿದ್ರು. ಏನಪ್ಪಾ ಅಂತಂದ್ರೆ, ತಮಿಳುನಾಡಿನ ಮುಖ್ಯಮಂತ್ರಿ ಆಗಿದ್ದೇನೆ, ಆದ್ರೆ ನಾನು ಯಾವುದೇ ಜಾತಿ ಅಂತಿಲ್ಲ, ನಾನು ಕ್ರೈಸ್ತ, ಹಿಂದೂ, ಮುಸ್ಲಿಂ ಎಲ್ಲ ಜನರು ಕೂಡ ನಾನು ಮುಖ್ಯಮಂತ್ರಿ. ಸೊ ನಾನು ಕೂಡ ನಿಮ್ಮ ತರ ಒಬ್ಬ ಸಾಮಾನ್ಯ ವ್ಯಕ್ತಿ. ನನ್ನ ಬ್ಯಾಕ್ಗ್ರೌಂಡ್ ಕೂಡ ನಾನು ಬಡವರನಿಂದ ಬಂದು, ಸೊ ನನಗೂ ಕಷ್ಟಗಳು ಕೂಡ ಯಾವ ತರ ಇದೆ ಏನೆಂಬುದು ನನಗೂ ಕೂಡ ಗೊತ್ತಿದೆ. ನಾನು ಬಡವರ ಒಂದು ಫ್ಯಾಮಿಲಿಯಿಂದ ಬಂದವನಂತ ಹೇಳಿ ಕೂಡ ಅವರು ಹೇಳಿದ್ದಾರೆ ಸ್ನೇಹಿತರೆ. ಸೊ ಈಗಾಗಲೇ ಈ DMK ಪಕ್ಷದ ಒಂದು ಸಾಲದ ಹೊರೆಯನ್ನು ಕೂಡ ಇವಾಗ TVK ಪಕ್ಷದ ಮುಖ್ಯಸ್ಥ ನಟ ವಿಜಯ್ ಅವರು ಮುಖ್ಯಮಂತ್ರಿ ಸ್ಥಾನವನ್ನು ಪಡೆದುಕೊಂಡಿದ್ದಾರೆ. ಸೊ ಅವರಿಗೂ ಕೂಡ ಅವರ ಒಂದು ಜವಾಬ್ದಾರಿಯನ್ನು ಕೂಡ ಜಾಸ್ತಿ ಇದೆ ಸ್ನೇಹಿತರೆ. ಸೊ ಇವತ್ತು ನಟ ವಿಜಯ್ ಅವರ ಜೊತೆಗೆ 9 ಜನ ಸಚಿವರು ಕೂಡ ಪ್ರಮಾಣ ವಚನವನ್ನು ಸ್ವೀಕರಿಸಿದ್ದಾರೆ. ಸೊ ನೋಡ್ರಿ, TVK ಪಕ್ಷ ಬಂದು ಕೆಲವೇ ವರ್ಷಗಳಲ್ಲಿ ಅತಿ ಹೆಚ್ಚು ಬಹುಮತದೊಂದಿಗೆ ಪಡೆದು ಅವರು CM ಆಗಿದ್ದಾರೆ ಅಂದ್ರೆ ಇದು ತಮಾಷೆ ಮಾತಲ್ಲ. 2024ರಲ್ಲಿ ಪಕ್ಷ ಸ್ಥಾಪನೆ ಆಯಿತು, 2026ರಲ್ಲಿ ಅವರದೇ ಅಧಿಕಾರವನ್ನು ಸ್ವೀಕರಿಸಿದ್ರು ಮತ್ತು ಬಹುಮತದಿಂದ ಗೆದ್ದಿದ್ದಾರೆ ಅಂತಂದ್ರೆ ಇದು ತಮಾಷೆ ಮಾತಲ್ಲ ಸ್ನೇಹಿತರೆ. ಸೊ ಇವತ್ತು ಅವರು ಬಹುಮತದಿಂದ ಗೆದ್ದು ಅವರು ಮುಖ್ಯಮಂತ್ರಿ ಆಗಿದ್ದಾರೆ ಅಂದ್ರೆ, ಸೊ ಅವರ ಹಿಂದೆ ಬಹಳ ವರ್ಷಗಳಿಂದ ಅವರ ಒಂದು ಹಂತದ ಪ್ಲಾನ್ಗಳಿರುತ್ತೆ. ಆ ಹಂತದ ಪ್ಲಾನ್ ಮಾಡ್ಕೊತಾ ಬಂದು ಅವರು ಇವತ್ತು ಸಕ್ಸಸ್ ಅನ್ನು ಕೂಡ ಕಂಡಿದ್ದಾರೆ ಅಂತ ಹೇಳ್ಬೋದು ಸ್ನೇಹಿತರೆ. ಸೊ ಹಾಗಾಗಿ ಅವರೊಂದು ಮಾತು ಹೇಳ್ತಾರೆ, ಏನಪ್ಪಾ ಅಂತಂದ್ರೆ, ನಾನು ಇಲ್ಲಿ ಯಾವುದೇ ತರಹದ ಒಂದು ದುಡ್ಡು ಮಾಡಕ್ ಬಂದಿಲ್ಲ, ನಾನು ಬಂದಿದ್ದು ಸಾರ್ವಜನಿಕರ ಸೇವೆಗಾಗಿ. ಯಾವುದೇ ತರಹದ ಒಂದು ಹಗರಣ ಆಗಲಿ, ಸೊ ಯಾವುದೇ ತರಹದ ಒಂದು ಕರಪ್ಷನ್ ಆಗಲಿ ನನ್ನ ಸರ್ಕಾರದಲ್ಲಿ ನಾನು ಮಾಡಕ್ ಬಿಡಲ್ಲ. ಅವರು ಯಾರೇ ಆಗಿದ್ದರೂ ಕೂಡ ನಾನು ಮಾಡಕ್ ಬಿಡಲ್ಲ. ನಾನು ಮಾಡ್ತಾ ಇರೋದು ಜನಗಳಿಗೋಸ್ಕರ. ನಾನಿಲ್ಲಿ ಯಾವುದೇ ಥರದ ಒಂದು ದುಡ್ಡು ಮಾಡೋಕ್ಕಾಗಲಿ ಅಥವಾ ನಮ್ಮವರೇ ಯಾರೇ ಇದ್ರೂ ಕೂಡ ಯಾವುದೇ ಥರದ ಒಂದು ಹಗರಣ ಕೂಡ ಆಗಲು ನಾನು ಬಿಡುವುದಿಲ್ಲ. ಸೊ ಜನಗಳಿಗೋಸ್ಕರ ನಾನಿದ್ದೀನಿ, ನಾನು ಏನು ಮಾಡಿದ್ರು ಕೂಡ ಸಾರ್ವಜನಿಕರಿಗೋಸ್ಕರ ಮಾಡ್ತೀನಿ. ಸೊ ಇದು ಪಕ್ಷ ಮತ್ತೆ ಮುಂದೆ ಬಹಳ ಬೆಳೆಯುತ್ತೆ ಅಂತ ಹೇಳಿ ಅವರು ಈ ಭಾಷಣದಲ್ಲಿ ಹೇಳಿದ್ರು ಸ್ನೇಹಿತರೆ. ಸೊ ಈ ಒಂದು ಪಕ್ಷ TVK ಪಕ್ಷದಲ್ಲಿ ನೋಡ್ರಿ, ಸೊ ಅವರ ಡ್ರೈವರ್ ಮಗ ಆಗಿರ್ಬೋದು ಮತ್ತು ಆಟೋ ಡ್ರೈವರ್ ಮಗ ಆಗಿರ್ಬೋದು, ಸೊ ಅವರೆಲ್ಲರೂ ಶಾಸಕರಾಗಿದ್ದು ತಾವೆಲ್ಲರೂ ಈಗ ನೋಡಿದಿರಿ ಸ್ನೇಹಿತರೆ. ಸೊ ಹಾಗಾಗಿ TVK ಪಕ್ಷ ಇವಾಗ ಮುಖ್ಯಮಂತ್ರಿಯ ಸ್ಥಾನವನ್ನು ಪಡೆದು ಅಧಿಕಾರದಲ್ಲಿದೆ. ಆದರೆ ಮುಂದೆ ಬರುವಂತಹ ದಿನಗಳಲ್ಲಿ ಯಾವ ತರ ಅಧಿಕಾರ ಮಾಡುತ್ತೆ ಏನೆಂಬುದು ಅದು ಸ್ವಲ್ಪ ದಿನಗಳ ನಂತರ ತಮಗೆ ಗೊತ್ತಾಗುತ್ತೆ. ಸೊ ಹಾಗಾಗಿ ಇವತ್ತು ನಟ ವಿಜಯ್ ಅವರು ತಮಿಳುನಾಡಿನ CM ಆಗಿ ಅಧಿಕಾರವನ್ನು ಸ್ವೀಕರಿಸಿಬಿಟ್ರು. ಸೊ ಈ ವಿಡಿಯೋನು ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.